ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಹೊಸ ರೀತಿಯ ಸಾರಿ ಕುಚ್ಚಿನ ಡಿಸೈನ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸಿಲ್ಕ್ ಥ್ರೆಡ್ ಉಪಯೋಗಿಸ್ಕೋಬೋದು, ಕಾಟನ್ನೇ ಮಾಡಬೇಕು ಅಂತ ಏನಿಲ್ಲ. 7 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಹೆಂಗೆ ಅಂತ. ಫಸ್ಟು ದಾರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ 2 ಸರಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟು 3 ಚೈನು ನಾನು ಕುಚ್ಚಿಗೋಸ್ಕರ ಹಾಕ್ತಾಯಿದ್ದೀನಿ. ಆಮೇಲೆ 3 ಚೈನು, ಮತ್ತೆ 3 ಚೈನು, ಇದಕ್ಕೆ ಮಣಿ 3 ಸಾರಿ 3 ಚೈನ್ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ. ಆಮೇಲೆ ಮಣಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಣಿ ಸೇರಿಸ್ಕೊಂಡು ಲಾಕ್ ಮಾಡಿ, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 5 ಸಾರಿ 3 ಚೈನು, ಡಬಲ್ ಆರ್ಚ್ ಕುಚ್ಚಿನ ಬೇಸು, ಡಬಲ್ ಆರ್ಚಿನ ಡಿಸೈನ್ನ ಬೇಸು ಇದು. 1 ಮತ್ತೆ 3 ಚೈನು, 2ನೇ ಸಾರಿ, ಮತ್ತೆ 3 ಚೈನು, 3ನೇ ಸಾರಿ, ಮತ್ತೆ 4, ಮತ್ತೆ 3 ಚೈನು, 5, ಮತ್ತೆ ಮಣಿ. ಇದೇ ರೀತಿ ಮುಂದಸ್ಕೊಂಡು ಹೋಗಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 3 ಸಾರಿ 3 ಚೈನು, ಮಧ್ಯದಲ್ಲಿ 5 ಸಾರಿ ಮತ್ತು ಬೀಡು. ಇದು ಡಬಲ್ ಆರ್ಚ್ ಕುಚ್ಚು ಬೇಸು. ನಾನು ಎಲ್ಲ ಡಬಲ್ ಆರ್ಚ್ಗಳಿಗೂ ಇದೇ ಹಾಕೋದು. ನೀವು ಬೇರೆ ವೀಡಿಯೋಗಳು ನೋಡಿ ಗೊತ್ತಾಗಿಲ್ಲ ಅಂದರೆ ಅದರಲ್ಲೂ ತೋರಿಸಿದ್ದೀನಿ. ಲಿಂಕ್ಗಳು ಐ ಬಟನ್ನು ಮತ್ತು ಡಿಸ್ಕ್ರಿಪ್ಷನಲ್ಲೆಲ್ಲ ಕೊಡ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ, ಮತ್ತು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟು 3 ಚೈನ್ ಮಾಡಿ ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಮೊದಲಿನ ರೋದಲ್ಲಿ. ಆಮೇಲೆ ನೆಕ್ಸ್ಟ್ 3 ಚೈನು ಹಾಗೆ ಮಾಡ್ಕೊಳ್ಳಿ. 1 2 3 ಚೈನು ಇಲ್ಲಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಈ ಬೀಡ್ನ ಹಿಂಭಾಗದಲ್ಲಿ ಸಿಂಗಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳಿ. ಅಲ್ಲಿಂದ ಅಲ್ಲಿಗೆ ಸಿಂಗಲ್ ಕ್ರೋಶೆ, ಮುಂದೆ ಉದ್ದ ಇಳ್ಕೋಬೇಡಿ, ಅಲ್ಲೇ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಇದನ್ನು ಉದ್ದ ಎಳೀರಿ. ಮತ್ತೆ ನೋಡಿ, ಈ ಥರ ದಾರ ತಗೊಳ್ಳಿ, ಇದನ್ನು ಈ ಥರ ದಾರ ತಗೊಳ್ಳಿ, ಇದನ್ನು ಅಲ್ಲೇ ಲಾಕ್ ಮಾಡಿ ಆಮೇಲೆ ಉದ್ದ ಎಳೀರಿ. 2 ಮತ್ತೊಂದು ಸರಿ ಈ ಥರ ದಾರ ತಗೊಳ್ಳಿ, ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಉದ್ದ ಎಳೀರಿ. ಈ ಥರ ದಾರ ತಗೊಂಡು ತಂದು ಅದನ್ನು ಅಲ್ಲೇ ಲಾಕ್ ಮಾಡಿ, ಈಗ ತಂದಿರೋ ದಾರನ. ಆಮೇಲೆ ಉದ್ದ ಎಳೀರಿ. 4 ಆಯಿತು. ಈ ಥರ ತಂದು ದಾರ ತಗೊಂಡು ಬಂದು ಈ ಥರ ಉದ್ದ ಎಳೀರಿ. 5. ಆಮೇಲೆ 6ನೇದು ಇನ್ನೊಂದು ಸಾರಿ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥರ ಮಾಡಿಕೊಂಡು ಬಿಟ್ಬಿಡಿ. ಹುಕ್ಕನ್ನು ತೆಗೀರಿ ಹುಷಾರಾಗಿ. ಇದು ಬಿಡಬಾರ್ದು. ಈಗ ಕೊನೆಯದು 6ನೇದು ಇದೆಯಲ್ವ, ಅದಕ್ಕೆ ಹುಕ್ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಎಳ್ಕೊಂಡು ಅದನ್ನು ಇಲ್ಲಿ ಲಾಕ್ ಮಾಡಿ 3 ಚೈನ್ ಗ್ಯಾಪಲ್ಲಿ. ನೆಕ್ಸ್ಟು ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು,
ಇದು ಹಿಂಗೆ ಇರುತ್ತೆ. ಇದು ಇದೇ ಥರ ನಿಂತ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ 3 ಚೈನು ಉಳಿದಿರೋದಲ್ಲೆಲ್ಲ ಇಲ್ಲಿ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಗೆ ಇಲ್ಲಿ ಕೂಡ ಇದೇ ಥರ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಇದೆ, ಏನು ಕಷ್ಟ ಇಲ್ಲ. ಅರ್ಥ ಆಗಿಲ್ಲ ಅಂದರೆ ರಿಪೀಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನೊಂದು ಸರಿ ನೀವು ರಿಪೀಟ್ ಮಾಡಿ ನೋಡಿಕೊಂಡ್ರೆ ಸರಿ ಅರ್ಥ ಆಗುತ್ತೆ ನಿಮಗೆ. ನೋಡ್ಕೊಳ್ಳಿ, ತುಂಬ ಈಸಿ ಇದು. ಆಮೇಲೆ ಇಲ್ಲಿ ಈ ಬೀಡ್ ಹಿಂದೆನೂ ಇದೇ ಥರ ಮಾಡ್ಕೊಳ್ಳಿ. ತೋರಿಸ್ತೀನಿ ಮಾಡಿ ನೆಕ್ಸ್ಟ್ ಸ್ಟೆಪ್. ಈ ಥರ ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ಈ ಥರ ಫುಲ್ ಮಾಡಿ ದಾರ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಬೇರೆ ಕಲರ್ ದಾರ ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಇದೀಗ ಲಾಕ್ ಅಂತ ಇಟ್ಕೊಳ್ಳಿ, ಇಲ್ಲಿ ಸ್ಟಾರ್ಟಿಂಗ್ ಅಂತ. ಸ್ಟಾರ್ಟಿಂಗ್ ಆದಮೇಲೆ ಫಸ್ಟ್ 3 ಚೈನ್ ಕುಚ್ಚಿಗೆ ಬರುತ್ತೆ. ಆ ಕುಚ್ಚಿನ 3 ಚೈನ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಇದೆ, ಅದನ್ನು ಹಾಗೆ ಮಾಡ್ಕೊಳ್ಳಿ. 3 ಚೈನು ಮಾಡಿಕೊಂಡು ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಫಸ್ಟ್ 2 ಚೈನು, 2 ಚೈನ್ ಆದಮೇಲೆ ಇಲ್ಲಿ ನಾವು ಈ ಥರ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ಅದರ ಒಳಗಡೆ ಹುಕ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಅದನ್ನು ಸೇರಿಸ್ಕೊಳ್ಳಿ. ಮತ್ತು 2 ಚೈನು, ಮತ್ತು 2 ಚೈನಾಗಿ ಇಲ್ಲಿ ನೆಕ್ಸ್ಟ್ ಎರಡನೇದು ಅದನ್ನು ತಗೊಳ್ಳಿ. ಈ ಥರ ತಗೊಂಡು ಸಿಂಗಲ್ ಕ್ರೋಶೆ, ಮತ್ತು 2 ಚೈನು, ಮತ್ತು 3ನೇದು ನಾವು 5 ಮಾಡಿದ್ದೀವಲ್ವ ಅಲ್ಲಿ ಈ ಥರ, ಇದು 3ನೇದು. ಮತ್ತು 2 ಚೈನು, 4ನೇದು, ಮತ್ತು 2 ಚೈನು, 5ನೇದು. ಈ ಥರ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕಿ ಇಲ್ಲಿ ನೆಕ್ಸ್ಟ್ ಇಲ್ಲಿ 3 ಚೈನ್ನ ಲಾಕ್ ಇದೆಯಲ್ವ, ಇಲ್ಲಿ ಬೀಡ್ ಪಕ್ಕದ 3 ಚೈನ್ನ ಲಾಕ್, ಅಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಚೈನ್ ಮೇಲೆ ಚೈನ್ ಹಾಕ್ಕೊಂಡು ಇಲ್ಲಿನೂ ಅಷ್ಟೇ ಈ ಬೀಡ್ ಪಕ್ಕದ ಚೈನ್ವರೆಗೂ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿ ಅದನ್ನೆಲ್ಲ ಸೇರಿಸ್ಕೊಳ್ಳಿ. 5 ಈ ಥರ ಬರುತ್ತೆ. ಮುಂದಿನ ಸ್ಟೆಪ್ ಹೇಳ್ಕೊಡ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ಇಷ್ಟೇ ಬೇಕಾದ್ರೆ ನಿಲ್ಲಿಸ್ಕೋಬೋದು, ಅದರಷ್ಟು ಚೆನ್ನಾಗಿ ಅಂತ ಕಾಣಿಸಲ್ಲ, ಆದರೂ ಇದೊಂದು ಡಿಸೈನೇ. ಈ ಥರ ನಿಲ್ಲಿಸ್ಕೋಬೋದು ನೀವು. ನಾನು ಮತ್ತೆ ಅಲ್ಲಿ ದಾರ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ, ಒಂದು ಆರ್ಚ್ ಮಾಡಿದ್ದೀನಿ. ಈ ಥರ ಬರುತ್ತೆ, ತೋರಿಸ್ತೀನಿ ನಾನು. ಈಗ ಇದು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗ್ ಅಂತ, ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ 3 ಚೈನ್ ಬರುತ್ತೆ ಕುಚ್ಚಿಂದು, ಅದನ್ನು ಹಾಗೆ ಮಾಡ್ಕೊಳ್ಳಿ. 3 ಚೈನು ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಇಲ್ಲಿ ನಾವು 2 ಚೈನ್ ಮಾಡಿದ್ದೀವಿ ನೋಡಿ, 2 ಚೈನ್ ಮಾಡಿ ಇದನ್ನು ಜಾಯಿನ್ ಮಾಡ್ಕೊಂಡಿರೋದು ಈ ಮಧ್ಯದ್ದು ರೆಡ್ ಥ್ರೆಡ್. ಈ 2 ಚೈನಲ್ಲಿ ಡಬಲ್ ಕ್ರೋಶೆ ಮಾಡಿ ಒಂದು ಮಾಡಿ ಮತ್ತು 3 ಚೈನ್ ಮಾಡಿ ಇದನ್ನು ಈ ಗ್ಯಾಪಲ್ಲಿ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡಿದಾಗ ಗ್ಯಾಪ್ ಆಗುತ್ತಲ್ವ, ಆ ಗ್ಯಾಪಲ್ಲಿ ಹಾಕ್ಕೊಂಡು ಲಾಕ್ ಮಾಡಿ. ಮತ್ತು ಇನ್ನೊಂದು ಅದೇ ಗ್ಯಾಪಲ್ಲಿ ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ವ, ಅದೇ ಗ್ಯಾಪಲ್ಲಿ ಒಂದು ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಪೀಕೋ ಮಾಡ್ಕೊಳ್ಳಿ. 1 2 3 ಮಾಡಿಕೊಂಡು ಚೈನ್ ಮಾಡಿಕೊಂಡು ನೋಡಿ, ಈ ಡಬಲ್ ಕ್ರೋಶೆ ಮತ್ತು ಈ ಡಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇದೆಯಲ್ವ, ಅಲ್ಲಿ ಹಾಕ್ಕೊಂಡು ಸ್ಟಾರ್ಟಿಂಗಿಗೆ ಅಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ ಪೀಕೋ. ಮತ್ತು ನೆಕ್ಸ್ಟ್ ಗ್ಯಾಪು ಇಲ್ಲಿನೂ 2 ಡಬಲ್ ಕ್ರೋಶೆ, ಅಂದರೆ 1 ಡಬಲ್ ಕ್ರೋಶೆ ಮಾಡಿಕೊಂಡು ಪೀಕೋ ಮಾಡ್ಕೊಳ್ಳಿ. ಫಸ್ಟು 3 ಚೈನ್ ಹಾಕಿ ಈ ಗ್ಯಾಪಲ್ಲಿ ನೋಡಿ, ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಅದೇ ಗ್ಯಾಪಲ್ಲಿ, ಒಂದೊಂದು ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಪೀಕೋ ಪೀಕೋ. ಇದೇ ಥರ ಮಾಡ್ಕೊಂಡು ಹೋಗಿ ಫುಲ್ಲು. ಪ್ರತಿ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ನೋಡಿ, ಇಲ್ಲಿ ಗ್ಯಾಪ್ ಇದೆ, 2 ಚೈನ್ ಮಾಡಿ ಗ್ಯಾಪ್ ಮಾಡಿದ್ದೀವಲ್ವ ನಾವಿಲ್ಲಿ, ಅಲ್ಲಿ 3 ಚೈನು ಪೀಕೋ, ಮತ್ತು ಅಲ್ಲೇ ಇನ್ನೊಂದು ಡಬಲ್ ಕ್ರೋಶೆ.
3 ಚೈನ್ ಮಾಡ್ಕೊಳ್ಳಿ. ಪಿಕೋ. ಮತ್ತು ನೆಕ್ಸ್ಟು ಡಬಲ್ ಕ್ರೋಶೆ, 3 ಚೈನು, ಪಿಕೋ. ಮತ್ತು ಇನ್ನೊಂದು ಡಬಲ್ ಕ್ರೋಶೆ, 3 ಚೈನು, ಪಿಕೋ. ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಇಲ್ಲಿ ನೆಕ್ಸ್ಟ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, 3 ಚೈನು, ಪಿಕೋ. ನೋಡಿ ಇದೇ ಗ್ಯಾಪಲ್ಲಿ ಡಬಲ್ ಕ್ರೋಶೆ, 3 ಚೈನು, ಈ ಗ್ಯಾಪಲ್ಲಿ ಈ ಥರ ಹಾಕ್ಕೊಂಡು ದಾರ ತಂದು ಲಾಕ್ ಮಾಡಿ. ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಇಲ್ಲಿ ಲಾಸ್ಟ್ ಗ್ಯಾಪು 2 ಚೈನ್ ಮಾಡಿದ್ದೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, 3 ಚೈನ್ ಮಾಡ್ಕೊಳ್ಳಿ, ಪಿಕ್ ಮಾಡ್ಕೊಳ್ಳಿ. ಮತ್ತೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, 3 ಚೈನ್ ಮಾಡ್ಕೊಳ್ಳಿ, ಪಿಕೋ. ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿ. ಆಮೇಲೆ ಕುಚ್ಚಿನ 3 ಚೈನು, ಅದು ಲಾಕ್. ಅದಾದಮೇಲೆ ಡೈರೆಕ್ಟ್ ನೆಕ್ಸ್ಟ್ ಆರ್ಚಿಗೆ ಇದೇ ರೀತಿ ಮಾಡ್ಕೊಂಡು ಬನ್ನಿ. ಈ ಥರ ಬರುತ್ತೆ. ಮಧ್ಯದ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳೋದು. ಇದೊಂದು ಹೊಸ ಡಿಸೈನು, ಈಸಿ ಇದೆ, ಕಷ್ಟ ಏನಿಲ್ಲ ಮಾಡೋದು. ನೋಡೋದಕ್ಕೆ ಕಷ್ಟ ಅನಿಸಿದ್ರು ಕಷ್ಟ ಇಲ್ಲ, ಈಸಿ ಇದೆ. ನೋಡಿ ಕೊನೆಯಲ್ಲಿ ಈ ಥರ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈಸಿನೂ ಮಾಡೋದು, ಬೇಗ ಬೇಗ ಆಗುತ್ತೆ, ಏನು ಕಷ್ಟ ಇಲ್ಲ. ನೀವು ನಿಮ್ಮ ಸೀರೆಗೆ ಇದನ್ನು ಮಾಡಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 3 ಕಲರ್ ಉಪಯೋಗಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಸೀರೆ ಕಲರ್ ಹೊಂದ್ಕೊಂಡು ಮಾಡಿ. 3 ಕಲರ್ ಇದ್ದರೆ 3 ಕಲರ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ 2 ಕಲರ್ ಇದು ಮಾತ್ರ ಮಾಡಿ ಇದರಲ್ಲಿ ಇದು ಒಂದು ಕೆಂಪು ಒಂದು ಎಲ್ಲೋ ಕುಚ್ಚು ಆ ಥರನೂ ಹಾಕ್ಕೋಬೋದು, ಅಥವಾ ಬರೀ ಕೆಂಪು ಕುಚ್ಚು ಅಥವಾ ಎಲ್ಲೋ ಕುಚ್ಚು ಆ ಥರ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹೇಳಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.